ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಯಾವುದೇ ಕಂಡೀಷನ್ ಇಲ್ಲ. ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಟ್ಕೊಂಡು ಮಾಡ್ತಾರೆ. ಬಂದ ಮೇಲೆ ಯಾರ್ಯಾರಿಗೆ ಈ ಪಕ್ಷ ಗೌರವ ಕೊಡಬೇಕು, ಈಗ ನಾವೆಲ್ಲ ಚೆನ್ನಾಗಿಲ್ವ ಕಾಂಗ್ರೆಸ್ನಲ್ಲಿ, ನಮ್ಮನ್ನೆಲ್ಲ ಗೌರವ ನಡೆಸ್ಕೊತಾ ಇಲ್ವಾ, ಅಷ್ಟೇ ಬರೋದ್ಕಿಂತ ಮೊದಲು ಏನು ಕಂಡೀಷನ್ ಕೇಳದೇ ಇರೋರೇ ಪಕ್ಷದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ. ಹಾಗಾಗಿ ಆ ಥರದ್ದೇನು ಅವರು ಕೇಳಿಲ್ಲ, ನಾವು ಆ ಥರದ್ದೇನು ಚರ್ಚೆ ನಾಗಮಂಗಲದಲ್ಲಿ ಅಪ್ಪಾಜಿಗೌಡರು ಬಂದವ್ರಲ್ಲ. ಶಿವರಾಮೇಗೌಡರು ಬಹುಶಃ ಅಲ್ಲಿ ಇಲ್ಲಿ ಮಾತಾಡಿರೋದು ಕೇಳಿದ್ದೀನಿ, ನಾನು ನೇರವಾಗಿ ಇನ್ನೂ ಮಾತಾಡಿಲ್ಲ. ಅಧ್ಯಕ್ಷತನು ಸ್ವಲ್ಪ ಮಾತಾಡಿದ್ದಾರೆ ಅಂತ ಕೇಳಿದ್ದೀನಿ, ನೋಡೋಣ. ಇನ್ನೂ ನನ್ನ ಜೊತೆ ನೇರವಾಗಿ ಮಾತಾಡಿಲ್ಲ, ಮಾತಾಡ್ತೀನಿ. ಅದನ್ನೆಲ್ಲ ಇನ್ನೂ ಮೊದಲನೇ ಹಂತದಲ್ಲಿ ಮಾತುಕತೆ ಆಗಿದೆ, ಮಾತನಾಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಡೇಟ್ ನಿಗದಿ ಮಾಡೋ ಅಂತ ಇದಕ್ಕೆ ತಲುಪಿಲ್ಲ, ಮಾತಾಡ್ತೀವಿ. ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಯಾವುದೇ ಕಂಡೀಷನ್ ಇಲ್ಲ. ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಟ್ಕೊಂಡು ಮಾಡ್ತಾರೆ. ಬಂದ ಮೇಲೆ ಯಾರ್ಯಾರಿಗೆ ಈ ಪಕ್ಷ ಗೌರವ ಕೊಡಬೇಕು, ಈಗ ನಾವೆಲ್ಲ ಚೆನ್ನಾಗಿಲ್ವ ಕಾಂಗ್ರೆಸ್ನಲ್ಲಿ, ನಮ್ಮನ್ನೆಲ್ಲ ಗೌರವ ನಡೆಸ್ಕೊತಾ ಇಲ್ವಾ, ಅಷ್ಟೇ ಬರೋದ್ಕಿಂತ ಮೊದಲು ಏನು ಕಂಡೀಷನ್ ಕೇಳದೇ ಇರೋರೇ ಪಕ್ಷದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ. ಹಾಗಾಗಿ ಆ ಥರದ್ದೇನು ಅವರು ಕೇಳಿಲ್ಲ, ನಾವು ಆ ಥರದ್ದೇನು ಚರ್ಚೆ ನಾಗಮಂಗಲದಲ್ಲಿ ಅಪ್ಪಾಜಿಗೌಡರು ಬಂದವ್ರಲ್ಲ. ಶಿವರಾಮೇಗೌಡರು ಬಹುಶಃ ಅಲ್ಲಿ ಇಲ್ಲಿ ಮಾತಾಡಿರೋದು ಕೇಳಿದ್ದೀನಿ, ನಾನು ನೇರವಾಗಿ ಇನ್ನೂ ಮಾತಾಡಿಲ್ಲ. ಅಧ್ಯಕ್ಷತನು ಸ್ವಲ್ಪ ಮಾತಾಡಿದ್ದಾರೆ ಅಂತ ಕೇಳಿದ್ದೀನಿ, ನೋಡೋಣ. ಇನ್ನೂ ನನ್ನ ಜೊತೆ ನೇರವಾಗಿ ಮಾತಾಡಿಲ್ಲ, ಮಾತಾಡ್ತೀನಿ. ಅದನ್ನೆಲ್ಲ ಇನ್ನೂ ಮೊದಲನೇ ಹಂತದಲ್ಲಿ ಮಾತುಕತೆ ಆಗಿದೆ, ಮಾತನಾಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಡೇಟ್ ನಿಗದಿ ಮಾಡೋ ಅಂತ ಇದಕ್ಕೆ ತಲುಪಿಲ್ಲ, ಮಾತಾಡ್ತೀವಿ. ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಯಾವುದೇ ಕಂಡೀಷನ್ ಇಲ್ಲ. ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಟ್ಕೊಂಡು ಮಾಡ್ತಾರೆ. ಬಂದ ಮೇಲೆ ಯಾರ್ಯಾರಿಗೆ ಈ ಪಕ್ಷ ಗೌರವ ಕೊಡಬೇಕು, ಈಗ ನಾವೆಲ್ಲ ಚೆನ್ನಾಗಿಲ್ವ ಕಾಂಗ್ರೆಸ್ನಲ್ಲಿ, ನಮ್ಮನ್ನೆಲ್ಲ ಗೌರವ ನಡೆಸ್ಕೊತಾ ಇಲ್ವಾ, ಅಷ್ಟೇ ಬರೋದ್ಕಿಂತ ಮೊದಲು ಏನು ಕಂಡೀಷನ್ ಕೇಳದೇ ಇರೋರೇ ಪಕ್ಷದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ. ಹಾಗಾಗಿ ಆ ಥರದ್ದೇನು ಅವರು ಕೇಳಿಲ್ಲ, ನಾವು ಆ ಥರದ್ದೇನು ಚರ್ಚೆ ನಾಗಮಂಗಲದಲ್ಲಿ ಅಪ್ಪಾಜಿಗೌಡರು ಬಂದವ್ರಲ್ಲ. ಶಿವರಾಮೇಗೌಡರು ಬಹುಶಃ ಅಲ್ಲಿ ಇಲ್ಲಿ ಮಾತಾಡಿರೋದು ಕೇಳಿದ್ದೀನಿ, ನಾನು ನೇರವಾಗಿ ಇನ್ನೂ ಮಾತಾಡಿಲ್ಲ. ಅಧ್ಯಕ್ಷತನು ಸ್ವಲ್ಪ ಮಾತಾಡಿದ್ದಾರೆ ಅಂತ ಕೇಳಿದ್ದೀನಿ, ನೋಡೋಣ. ಇನ್ನೂ ನನ್ನ ಜೊತೆ ನೇರವಾಗಿ ಮಾತಾಡಿಲ್ಲ, ಮಾತಾಡ್ತೀನಿ. ಅದನ್ನೆಲ್ಲ ಇನ್ನೂ ಮೊದಲನೇ ಹಂತದಲ್ಲಿ ಮಾತುಕತೆ ಆಗಿದೆ, ಮಾತನಾಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಡೇಟ್ ನಿಗದಿ ಮಾಡೋ ಅಂತ ಇದಕ್ಕೆ ತಲುಪಿಲ್ಲ, ಮಾತಾಡ್ತೀವಿ.